ಓಕೆ, ನಾವು ಆತ್ಮಿಕ ಬೆಳವಣಿಗೆ ಕುರಿತಾಗಿ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ಆತ್ಮಿಕ ಬೆಳವಣಿಗೆಗೆ ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಬೇಕಾದ ಕ್ರಮದ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ. ಕ್ರಮ ಅಂತ ಅನ್ನುವಾಗ ನಾವು ನೋಡಿದ್ವಿ ಅನೇಕ ಕ್ರಮಗಳು ಅಥವಾ ನಮ್ಮನ್ನು ಸರಿಪಡಿಸ್ಕೊಳ್ಳುವಂಥ ವಿಷಯಗಳು. ಒಬ್ಬ ವ್ಯಕ್ತಿ ತನ್ನನ್ನು ಸರಿಪಡಿಸ್ಕೊಳ್ಳಿಕ್ಕೆ ತನ್ನ ಕರಡಿಯನ್ನು ನೋಡ್ತಾನೆ, ಅಥವಾ ತಾನು ಶಿಸ್ತಾಗಿ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಕೋಮು ಯೂಸ್ ಮಾಡ್ತಾನೆ. ಶಿಸ್ತಾಗಿ ಕಾಣಿಸ್ಲಿಕ್ಕೆ ಬಟ್ಟೆಗಳನ್ನ ಧರಿಸ್ತಾನೆ, ಆ ಬಟ್ಟೆನ ಅಯನ್ ಮಾಡಲಿಕ್ಕೆ ಅಯನ್ ಬಾಕ್ಸ್ನ ಯೂಸ್ ಮಾಡ್ತಾರೆ. ಸೊ ಹೀಗೆ ಅನೇಕ ಉಪಕರಣಗಳನ್ನ ಉಪಯೋಗಿಸಿ ತಮ್ಮನ್ನು ಶಿಸ್ತುಪಡಿಸಿಕೊಳ್ಳುವುದುಂಟು. ಹಾಗೆಯೇ ನಮ್ಮ ಆತ್ಮಿಕ ಬೆಳವಣಿಗೆಗೂ ಕೂಡ ಪವಿತ್ರಾತ್ಮನು ಅನೇಕ ಸಂಗತಿಗಳನ್ನ ಇಟ್ಟಿದ್ದಾರೆ. ಅದರಲ್ಲಿ ಪ್ರಾರ್ಥನೆ, ದೇವರ ವಾಕ್ಯ, ಆರಾಧನೆ, ಉಪವಾಸ, ಹೀಗೆ ಅನೇಕ ವಿಚಾರಗಳು. ಈ ಎಲ್ಲದರ ಮೂಲಕವಾಗಿ ದೇವರು ನಮ್ಮನ್ನು ಶಿಸ್ತುಪಡಿಸ್ತಾ ಬಂದಿದ್ದಾನೆ, ಇನ್ನು ಶಿಸ್ತುಪಡಿಸ್ತಲೇ ಇದ್ದಾನೆ. ನಾವು ಶಿಸ್ತು ಪಟ್ಟು ಬಿಟ್ವಿ ಅಂತ ಅಲ್ಲ, ನಾವು ಶಿಸ್ತು ಹೊಂದ್ಕೊಳ್ತಲೇ ಬರ್ತೀವಿ. ನಾವು ಪ್ರತಿ ಕಾಲಕ್ಕೆ ತಕ್ಕಂತೆ ಆತನು ಬಯಸುವಂತೆ ನಮ್ಮನ್ನು ಶಿಸ್ತುಪಡಿಸ್ಕೊಳ್ಬೇಕಾದದ್ದು ಮುಖ್ಯ. ಪ್ರತಿ ದಿವಸ ನಮ್ಮನ್ನು ಶಿಸ್ತುಪಡಿಸಿಕೊಳ್ಳುವುದು ಮುಖ್ಯ. ಆತನ ಮುಂದೆ ಶಿಸ್ತಾಗಿ ಬರುವುದು ಮುಖ್ಯ, ಕ್ರಮವಾಗಿ ಬರುವುದು ಮುಖ್ಯ. ಸರಿ, ಹಾಗೆಯೇ ಈ ದಿವಸ ನಾವು ನೋಡ್ಲಿಕ್ಕಿರ್ತಕ್ಕಂಥ ಮತ್ತೊಂದು ವಿಚಾರ, ನಮ್ಮನ್ನು ಶಿಸ್ತುಪಡಿಸಿಕೊಳ್ಳುವ ಮತ್ತೊಂದು ವಿಷಯ ಯಾವುದಂತ ಹೇಳಿದ್ರೆ, ಅದು ನಾವು ಮಾಡಬೇಕಾದಂತಹ ಒಂದು ಸೇವೆ. ಈ ಸೇವೆ ನಮ್ಮನ್ನು ಶಿಸ್ತುಪಡಿಸುವಂಥದ್ದಾಗಿದೆ. ಸರ್ವಿಸ್, ಸೇವೆ. ಈ ಸೇವೆ ಕುರಿತಾಗಿ ಸ್ವಲ್ಪ ನಾವು ಧ್ಯಾನ ಮಾಡೋಣ. ನಾವು ಇತರರಿಗೆ ಮಾಡಬೇಕಾದ ಸೇವೆ, ನಾವು ನಮಗೆ ಮಾಡಿಕೊಳ್ಳೋ ಸೇವೆ ನಮ್ಮನ್ನು ಶಿಸ್ತುಪಡಿಸ್ತದ ಅಂತ ಹೇಳಿದ್ರೆ ಆಗಿರೋದ್ರಿಂದ ಸೇವೆ ಮಾಡುವಂಥದ್ದು ತುಂಬ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ನಾವು ಸೇವೆ ಅಂತ ಹೇಳಿದ್ರೆ ನಮಗೆ ಮಾಡಿಕೊಳ್ಳುವುದಲ್ಲ ಸೇವೆ, ನಾವು ಇತರರಿಗೆ ಮಾಡುವುದೇ ಸೇವೆ. ಕೆಲವೊಮ್ಮೆ ನಾವು ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋದು, ನಾವು ತಿಂದಂಥ ಪ್ಲೇಟ್ನ ತೊಳೆಯುವಂಥದ್ದು, ಅಥವಾ ನಾವು ನಮ್ಮ ಬೆಡ್ಡನ್ನು ಸರಿಪಡಿಸ್ಕೊಳ್ಳೋವಂಥದ್ದು, ಅಥವಾ ನಾವು ನಮ್ಮ ಬಟ್ಟೆ ನಾವೇ ತೊಳೆಯುವಂಥದ್ದು, ಇದು ಸೇವೆ ಅಂತ ಅನ್ಕೊಬಿಟ್ಟಿದ್ದೀವಿ. ಇಲ್ಲ ಪ್ರಿಯರೇ, ಇದು ನಾವು ನಮಗೆ ಮಾಡಿಕೊಂಡಂಥ ಒಂದು ಕಾರ್ಯ. ನಾವು ಇತರರಿಗೆ ಮಾಡುವಂಥದ್ದೇ ಒಂದು ಸೇವೆಯಾಗಿದೆ. ನಾವು ಇತರರಿಗೆ ನಾವು ಮಾಡಬೇಕಾದಂತಹ ಒಂದು ಸೇವೆ. ಇದರಲ್ಲಿ ನಾವು ಏನಾಗ್ತೀವಿ ಅಂದರೆ ಶಿಸ್ತುಪಡಿಸಲ್ಪಡ್ತೀವಿ, ಕ್ರಮಪಡಿಸಲ್ಪಡ್ತೀವಿ. ಇಲ್ಲಿ ದೇವರು ನಮ್ಮನ್ನು ಕ್ರಮಪಡಿಸ್ತಾನೆ, ಶಿಸ್ತುಪಡಿಸ್ತಾನೆ. ಇದರಿಂದ ನಾವು ಆತ್ಮಿಕವಾಗಿ ಬೆಳೀತಾ 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 ಇದೊಂದು ತಗ್ಗಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶನೂ ಸಹ ಹೌದು, ನಾವು ಇತರರಿಗೆ ಸೇವೆ ಮಾಡುವ ವಿಷಯ. ನಾವು ನೋಡೋದಾದ್ರೆ ಯೇಸು ಸ್ವಾಮಿಯು ತಾನು ಶಿಲುಬೆಯಲ್ಲಿ ಸಾಯುವ ಹಿಂದಿನ ದಿವಸಗಳಲ್ಲಿ, ಕೆಲವು ದಿನಗಳ ಹಿಂದೆ ಅದನ್ನು ಯೆರೂಸಲೇಮಿಗೆ ಬಂದಿದ್ದಾರೆ ಶಿಷ್ಯರೊಂದಿಗೆ. ಯೆರೂಸಲೇಮಿಗೆ ಬಂದಂಥ ಸಮಯದಲ್ಲಿ ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ಆ ಭಾಗವನ್ನು ನಾವು ಓದ್ಕೊಳ್ಬಹುದು. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳೋಣ. ಅಲ್ಲಿ ಪ್ರಾರಂಭದಿಂದ ನಾವು ಓದ್ಕೊಳ್ಳೋಣ. ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳ್ಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳುಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು ಹೊದ್ದಿದ್ದ ಮೇಲ್ಹೊದಿಕೆಯನ್ನು ತೆಗೆದಿಟ್ಟು ಕೈಪವಾಡವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡು ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪವಾಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಇಲ್ಲಿ ಯೇಸು ತಾನು ಈ ಲೋಕದಲ್ಲಿ ಇದ್ದಾಗ ಆತನು ಹೇಳ್ತಾರೆ, ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಬದಲಾಗಿ ಸೇವೆ ಮಾಡುವುದಕ್ಕೆ ಬಂದೆನು. ಯೇಸು ಕಾಲದಿಂದ ಕಾಲಕ್ಕೆ ಸೇವೆ ಮಾಡುವವರಾಗಿಯೇ ಕಾಣಿಸಲ್ಪಟ್ಟಿದ್ದಾರೆ. ಯೇಸು ಅವರು 30 ವರ್ಷದ ಒಳಗಿದ್ದಂತಹ ಒಬ್ಬ ವ್ಯಕ್ತಿಯಾಗಿದ್ದಾಗ ತನ್ನ ಕುಟುಂಬಕ್ಕೆ ಅಧೀನರಾಗಿ ಕುಟುಂಬವನ್ನು ಕುಟುಂಬದ ಆ ಒಂದು ಹಿತವನ್ನೇ ಬಯಸುವವರಾಗಿ ಒಬ್ಬ ಬಡಗಿಯ ಸೇವೆಯನ್ನ ಅವರು ಮಾಡ್ತಾ ಇದ್ರು. ಬಡಗಿಯ ಕೆಲಸವನ್ನ ಮಾಡಿ ತನ್ನ ಕುಟುಂಬವನ್ನು ನೋಡ್ಕೊಳ್ತಾ ಇದ್ರು. ನನಗನ್ನಿಸ್ತದೆ ಯೇಸು ಸ್ವಾಮಿ ತನ್ನ ತಂಗಿಯರ, ತನ್ನ ತಮ್ಮಂದಿರ ಸೇವೆಯನ್ನು ಮಾಡಿದ್ದಾರೆ, ತಾಯಿಯ ಸೇವೆಯನ್ನು ಮಾಡಿದ್ದಾರೆ. ಅವ್ರು ಹೇಳಿದ್ದೆಲ್ಲವನ್ನ ಮಾಡಿದ್ದಾರೆ, ಅವ್ರು ಹೇಳಿದ್ದೆಲ್ಲವನ್ನ ಕೊಡಿಸಿದ್ದಾರೆ, ಅವರೆಲ್ಲರಿಗೆ ಮದುವೆ ವಿವಾಹಗಳನ್ನ ಮಾಡಿಸಿದ್ದಾರೆ. ನನಗನ್ನಿಸ್ತದೆ ಎಲ್ಲ ಸಹೋದರರಿಗೆ ವಿವಾಹವಾಯಿತು. ಯೇಸುಸ್ವಾಮಿ ಅವರ ವಿವಾಹದಲ್ಲಿ ಎಷ್ಟು ಪ್ರಯಾಸ ಪಡಬೇಕಿತ್ತು ಗೊತ್ತಿಲ್ಲ. ಅದಕ್ಕೆ ನನಗನ್ನಿಸ್ತದೆ ಕಾನಾನ್ ಅನ್ನುವಂಥ ಪಟ್ಟಣದಲ್ಲಿ ಕಾನಾ ಊರಿನ ಮದುವೆಯಲ್ಲಿ ಯೇಸುನ ಕರೆದಿದಾಗ ಮರಿಯಳು ಬಂದು ಕೇಳ್ತಾಳೆ, ಈ ಮದುವೆಯಲ್ಲೂ ಸಹ
ದ್ರಾಕ್ಷಾರಸ ಖಾಲಿ ಆಗಿದೆ, ಏನಾದ್ರೂ ಮಾಡು. ನನಗನ್ನಿಸ್ತದೆ ಯೇಸು ಎಲ್ಲವನ್ನ ಒದಗಿಸ್ತಾ ಇದ್ರು, ಎಲ್ಲವನ್ನ ಮಾಡ್ತಿದ್ರು, ಸೇವೆ ಮಾಡ್ತಾ ಇದ್ರು, ಒದಗಿಸ್ಕೊಡ್ತಾ ಇದ್ರು. ಇಲ್ಲಿ ಯೇಸು ಸ್ವಾಮಿ ಎಲ್ಲವನ್ನ ಹೊಂದಿಕೊಂಡವನಾಗ 3ನೇ ವಚನ ಹೇಳ್ತದೆ, ತಂದೆ ತನ್ನ ಕೈಯಲ್ಲಿ ಎಲ್ಲವನ್ನ ಕೊಟ್ಟಿದ್ದಾನೆಂತಲೂ ದೇವರ ಬಳಿಯಲ್ಲಿ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನಂತ ಹೇಳಿ ತಿಳ್ಕೊಂಡಿದ್ದವನಾಗಿದ್ರು ಸಹ ಎಲ್ಲಾ ಯೇಸುವಿನ ಕೈಯಲ್ಲಿ ಇದೆ, ಎಲ್ಲಾ ಅಧಿಕಾರ ಯೇಸುವಿನ ಕೈಯಲ್ಲದೆ, ಎಲ್ಲಾ ರಾಜ್ಯತ್ವ ಆತನ ಕೈಯಲ್ಲಿ ಇದೆ, ಎಲ್ಲಾ ಅಧಿಕಾರ ಆತನ ಕೈಯಲ್ಲಿ ಇದೆ. ಎಲ್ಲವನ್ನ ತಂದೆ ಆತನ ಕೈಯಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳಿ ತಿಳ್ಕೊಂಡಿದ್ದರೂ ಸಹ ಆತನ ಸೇವೆ ಮಾಡ್ತಾ ಇದ್ದಾನೆ. ಆದ್ರೆ ನಮ್ಮ ಸಮಸ್ಯೆ ಏನಂತ ಹೇಳಿದ್ರೆ, ನಮಗೊಂದು ಸ್ವಲ್ಪ ನಾವು ಮೊಳಕೆ ಹೊಡೆದ್ಬಿಟ್ರೆ ಸಾಕು, ನಾವ್ ಇನ್ನೊಬ್ರಿಗೆ ಸೇವೆ ಎಲ್ಲ ಮಾಡೋದೇ ಇಲ್ಲ. ಒಂದು ಹಾಡು ಫೇಮಸ್ ಆಗ್ಬಿಟ್ರೆ ಮುಗೀತು, ಅಲ್ಲಿಂದ ನಾವು ಬೇರೆ ಲೆವೆಲಲ್ಲೇ ಇರ್ತೀವಿ, ಬೇರೆ ರೀತಿಯಲ್ಲಿ ನಾವು ಇರ್ತೀವಿ. ನಾವು ರಾಜರಂತೆಯೂ ಅವರು ಗುಲಾಮರಂತೆಯೂ. ಕೆಲವು ಪಾಸ್ಟರ್ಸ್ ಬರ್ಬೇಕಂದ್ರೆ ರೆಡ್ ಮ್ಯಾಟ್ ಹಾಕ್ಬೇಕಂತ ಹೇಳಿ ಕೇಳ್ಕೊಳ್ತಾರೆ. ಇದೆಲ್ಲ ದುಃಖಕರವಾದಂಥ ಒಂದು ವಿಷಯ. ನಾವು ಸೇವಕರೋ ಬದಲಾಗಿ ನಾವು ರಾಜರೋ. ನಾವು ಸೇವೆ ಮಾಡುವುದಕ್ಕಾಗಿ ಬರಬೇಕಾದ, ನಾವು ಸೇವೆ ಮಾಡುವುದಕ್ಕಾಗಿ ಇರುವವರು, ನಾವು ಇತರರ ಸೇವೆ ಮಾಡಬೇಕಾಗಿದೆ. ನನಗೆ ಕೆಲವು ಸೇವಕರ ಉದಾಹರಣೆಗಳು ಗೊತ್ತು. ಕೆಲವು ಸೇವಕರುಗಳು ಮತ್ತೊಬ್ಬರಿಗೆ ಸೇವೆ ಮಾಡುವವರಾಗಿದ್ದಾರೆ. ಯೇಸು ಸ್ವಾಮಿ ಇಲ್ಲಿ ಈ 13ನೇ ಅಧ್ಯಾಯದಲ್ಲಿ ಶಿಷ್ಯರ ಕಾಲುಗಳನ್ನ ತೊಳೆಯೋದಕ್ಕೆ ಎಲ್ಲ ಅಧಿಕಾರ ಕೊಡಲ್ಪಟ್ಟಿದೆ. ತನಗೆ ತಂದೆ ಎಲ್ಲವನ್ನು ತನ್ನ ಕೈಯಲ್ಲಿ ಕೊಟ್ಟಿದ್ದಾನೆ ಅನ್ನೋದನ್ನು ತಿಳ್ಕೊಂಡಿದ್ದಾಗಲೂ ಕೂಡ ಏಸು ಎದ್ದು ತಕ್ಷಣವೇ ತನ್ನ ಶಿಷ್ಯರ ಕಾಲುಗಳನ್ನ ತೊಳೆಯೋದಕ್ಕೆ ಪ್ರಾರಂಭಿಸಿದ್ರು. ಆ ಯೆರೂಸಲೇಮಿನಲ್ಲಿ ಮೇಲಂತಸ್ತಿನ ಮನೆಯಲ್ಲಿ ಆ ಒಂದು ಕಡೆ ಆ ರಾತ್ರಿಯ ಭೋಜನವನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಅವರ ಕಾಲುಗಳನ್ನ ತೊಳಿಲಿಕ್ಕೆ ಯಾರು ಸಿದ್ಧ ಇಲ್ಲ, ಯಾರು ರೆಡಿ ಇಲ್ಲ. ಸಾಧಾರಣವಾಗಿ ಈ ಯಹೂದ್ಯರು ಬಂದು ದೂರ ಪ್ರಯಾಣ ಮಾಡ್ತಾರೆ, ಯಾವಾಗಲೂ ದೂರವಾಗಿ ಪ್ರಯಾಣ ಮಾಡಿ ಬರ್ತಾರೆ. ಈಗ ಇವರು ದೂರವಾಗಿ ಪ್ರಯಾಣ ಮಾಡಿ ಬಂದಿದ್ದಾರೆ. ಅವಾಗೆಲ್ಲ ಕಾರ್ ಇಲ್ಲ, ಬಸ್ ಇಲ್ಲ. ಅವರೆಲ್ಲ ಪ್ರಯಾಣ ಮಾಡ್ಬೇಕಂತ ಹೇಳಿದ್ರೆ ಅವ್ರ ಕತ್ತೆಗಳ ಮೇಲೆ ಕುಳಿತು ಪ್ರಯಾಣ ಮಾಡಬೇಕು, ಅಥವಾ ಅವರು ಕುದುರೆಗಳ ಮೇಲೆ ಪ್ರಯಾಣ ಮಾಡಬೇಕು. ಅದು ಬಿಟ್ಟರೆ ಅವ್ರು ನಡೆದೇ ಪ್ರಯಾಣ ಮಾಡಬೇಕು. ಆ ದಿನಗಳಲ್ಲಿ ಎಲ್ಲರ ಅಧಿಕವಾದ ಬಿಸ್ನೆಸ್ ಏನಂತ ಹೇಳಿದ್ರೆ ಅವ್ರಿಗೆ ಕುರಿ ದನಗಳನ್ನ ಸಾಕುವಂಥದ್ದೇ ಇಸ್ರಾಯೇಲರ ದೊಡ್ಡ ಒಂದು ಕಸುಬು. ಅವರೆಲ್ಲರ ರಸ್ತೆಗಳಲ್ಲಿ ಅಧಿಕವಾದ ಕುರಿಗಳು, ದನಗಳು, ಆಡುಗಳು, ಕತ್ತೆಗಳು, ಈ ರೀತಿಯಾದ ಒಂಟೆಗಳು ಅಧಿಕವಾಗಿರ್ತದೆ. ಆ ರಸ್ತೆಗಳೆಲ್ಲ ಏನಂತ ಹೇಳಿದ್ರೆ ನೀವೇ ಯೋಚನೆ ಮಾಡಿ ನೋಡ್ರಿ, ಕುರಿಗಳು, ಹಸು ಹಾಕಿದ ಸಗಣಿ ಆ ರಸ್ತೆಯಲ್ಲಿ ಇರ್ತದೆ. ಈ ರಸ್ತೆಯಲ್ಲಿ ನಡೆದು ಬರುವಾಗ ನೀವೇ ಯೋಚನೆ ಮಾಡಿ ನೋಡ್ರಿ, ಆ ರಸ್ತೆಯಲ್ಲಿ ಅವರ ಕಾಲುಗಳಿಗೆ, ಅವರ ಕೆರೆಗಳಿಗೆ ಎಷ್ಟು ಆ ಒಂದು ತೊಪ್ಪೆನೋ, ಆ ಒಂದು ಗಲೀಜು ಆಗಿರಬಹುದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಯಹೂದ್ಯರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ. ಎಲ್ಲೋ ಕೆಲವು ಪಟ್ಟಣಗಳಲ್ಲಿ ಶೌಚಾಲಯದ ವ್ಯವಸ್ಥೆ ಇದ್ದಿರಬಹುದು. ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ. ಆ ಸಮಯದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಬಯಲಲ್ಲಿ ಹೋಗಿ ಅವರು ಶೌಚವನ್ನು ಮುಗಿಸಿ ಬರ್ತಿದ್ರು. ಈಗ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ಅವರು ಮಣ್ಣನ್ನು ಕರೆದು ಅದರಲ್ಲಿ ಶೌಚ ಮಾಡಿ ಅದನ್ನ ಮುಚ್ಚಿ ಬರ್ಬೇಕಿತ್ತು. ಮುಚ್ಚಿದ ಮೇಲೆ ಅದು ಕಾಣಿಸುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಅಕಸ್ಮಾತ್ ಅದ್ರ ಮೇಲೆ ಕಾಲಿಟ್ರೆ ಆತನ ಕಾಲು ಆ ಒಂದು ಅಶುದ್ಧತೆಯಿಂದ ಅಶುದ್ಧ ಆಗ್ತಿತ್ತು, ಗಲೀಜಾಗ್ತಿತ್ತು. ಸೊ ಹೀಗೆ ನನಗನ್ನಿಸ್ತದೆ, ಈ ಶಿಷ್ಯರು 12 ಜನ ಶಿಷ್ಯರು, ಆತನ ಜೊತೆ ಇನ್ನೂ ಇದ್ದ ಬೇರೆ ಎಲ್ಲ ಶಿಷ್ಯರುಗಳು ಕೂಡ ಯೇಸುವಿನೊಂದಿಗೆ ಪ್ರಯಾಣ ಮಾಡಿದ್ದಾರೆ. ಬೆಟ್ಟ ಗುಡ್ಡಗಳನ್ನ ದಾಟಿ ಬಂದಿದ್ದಾರೆ, ಅನೇಕ ರಸ್ತೆಯಲ್ಲಿ ನಡೆದು ಬಂದಿದ್ದಾರೆ, ದಾರಿಯಲ್ಲಿ ನಡೆದು ಬಂದಿದ್ದಾರೆ, ಆದಿಗಳಲ್ಲಿ ನಡೆದು ಬಂದಿದ್ದಾರೆ, ಕಾಲು ದಾರಿಗಳಲ್ಲಿ ನಡೆದು ಬಂದಿದ್ದಾರೆ. ಸಾಧ್ಯ ಅವರ ಅಡ್ಡದಾರಿಗಳನ್ನ ಹಿಡಿದು ನಡೆದು ಬಂದಿರ್ಬೋದು, ಅಡವಿಯ ಮಾರ್ಗಗಳಲ್ಲಿ ಬಂದಿರಬಹುದು. ನಡೆದು ಬಂದಾಗ ಅವರ ಕಾಲುಗಳು ಬಾತು ಹೋಗಿದೆ, ಅವರ ಕಾಲುಗಳು ಅಶುದ್ಧವಾಗಿದೆ, ಅವರ ಕೆರಗಳು ತುಂಬಾ ಸಾಧಾರಣವಾಗಿ ಅವ್ರು ಹಾಕುವಂತ ಸ್ಲಿಪ್ಪರ್ಸ್ ಬಂದು ಸಾಧಾರಣವಾಗಿ ಇರ್ತಿರ್ಲಿಲ್ಲ. ಆ ಕೆರನ ಮತ್ತೊಬ್ರು ಬೆಚ್ಚಬೇಕು, ಆ ಮಟ್ಟಿಗೆ ಇರ್ತಿತ್ತು ಅವರ ಸ್ಲಿಪ್ಪರ್ಸ್. ಸೊ ಅದು ಯಾಕಿದೆ ನಾ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸ್ಥಾನಿಕನಾದ ಯೋಹಾನನು ಸಹ ಇದನ್ನ ಹೇಳ್ತಾನೆ, ಯೇಸು ಕ್ರಿಸ್ತನ ಕೆರದ ಬಾರನ ಬೆಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂಬುದಾಗಿ. ಅವ್ರ ಕೆರ ಮೇಲಿನವರೆಗೂ ಆಲ್ಮೋಸ್ಟ್ ಮೊಣಕಾಲಿನವರೆಗೂ ಬರ್ತಿತ್ತಂತ ಅನಿಸ್ತದೆ. ಅಲ್ಲಿಗೆ ಅವ್ರ ಕೆರದ ಬಾರ್ನ, ಆ ಶೂ ಲೇಸ್ನ ನಾವು ಕಟ್ತೀವಲ್ಲ, ಆ ರೀತಿಯಲ್ಲಿ ಅವರ ಕೆರದ ಬಾರ್ನ ಅಲ್ಲಿವರೆಗೂ ಕಟ್ತಿದ್ರು. ಈಗ ಅವ್ರ ಕಾಲಿನಲ್ಲಿ ಅಷ್ಟು ಅಶುದ್ಧವಾಗಿದೆ, ವಾಸನೆ ತುಂಬಿದ ಕಾಲುಗಳು, ಅಶುದ್ಧವಾಗಿ ಗಲೀಜಾಗಿರ್ತಕ್ಕಂಥ ಕಾಲುಗಳು, ಸಗಣಿಯಿಂದ, ಪಿಕ್ಕೆಯಿಂದ ಅಥವಾ ಅಶುದ್ಧವಾದ ತುಳಿದಂಥ ವಿಷಯದಿಂದ ಅದು ಕಾಲೆಲ್ಲ ಕೆರೆ ಎಲ್ಲ ಇದೆ. ಈಗ ಕೆರವನ್ನು ಬೆಚ್ಚಬೇಕು, ಬೆಚ್ಚಿದ ನಂತರ ಅದನ್ನ ತೊಳಿಬೇಕು, ನಂತರ ಆ ಒಂದು ಕೈಪವಾಡದಿಂದ ಒರೆಸ್ಬೇಕು. ಈ ಕೆಲಸಕ್ಕಾಗಿ ಸಾಧಾರಣವಾಗಿ ಅಲ್ಲಿರ್ತಕ್ಕಂಥ ಅನ್ಯ ಸ್ತ್ರೀಯರನ್ನ, ಅನ್ಯ ಪುರುಷರನ್ನ ಅಲ್ಲಿ ಆ ಕೆಲಸಕ್ಕೆ ನೇಮಿಸ್ತಾರೆ. ಆದ್ರೆ ಈ ಮೇಲಂತಸ್ತಿನ ಮನೆಯಲ್ಲಿ ಅದಕ್ಕೆ ಯಾರಿಲ್ಲ. ಸ್ವಂತ ಮನೆಯವರಾದ್ರೆ ಯಾರಾದ್ರೂ ಇಟ್ಕೊಂಡಿರ್ತಾರೆ. ಆದ್ರೆ ಈಗ ಇದೊಂದು ಬಾಡಿಗೆ ಜಾಗ,
ಈ ಜಾಗಕ್ಕೆ ಯೆರೂಸಲೇಮ್ ಬರುವಂತ ಜನಗಳನ್ನ ಆರಾಧನೆ ಯಾರೆಲ್ಲ ಬಂದು ಉಳ್ಕೊಳ್ತಾರೋ ಅವ್ರಿಗೆ ಊಟಕ್ಕೋಸ್ಕರ ಮಾಡ್ಕೊಳ್ಳೋಂಥ ಒಂದು ಜಾಗ ಇದೆ, ಬಂದು ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಒಂದು ಸ್ಥಳ. ಆದ್ರೆ ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಆ ಸೇವಕರಿಲ್ಲ. ಯಾವ ಸೇವೆ ಮಾಡೋದಕ್ಕೆ ಯಾರು ರೆಡಿ ಆಗಿದ್ದಾರೆ? ನೋಡ್ತಾ ಇದ್ದಾರೆ ಸ್ವಾಮಿ, ಎಲ್ಲಾರನ್ನೂ ನೋಡ್ತಾ ಇದ್ದಾರೆ, ಎಲ್ಲ ಶಿಷ್ಯರನ್ನು ನೋಡ್ತಾ ಇದ್ದಾರೆ. ಯಾರು ಮಾಡ್ತಾರೆ? ಅಯ್ಯೋ, ಕಾಲು ತೊಳಿಲಿಲ್ವಲ್ಲ, ಯಾರು ಮಾಡ್ತಾರೆ? ತಕ್ಷಣ ಏಸು ಎದ್ದೇ ಬಿಟ್ರು. ಏಸು ಎದ್ದು ಬೋಗುಣಿನ ತೆಗೆದುಕೊಂಡೇ ಬಿಟ್ರು, ಕೈಪಾಡನ್ನು ತೆಗೆದುಕೊಂಡು ಅವ್ರು ಹೇಳ್ತಾ ಇದ್ದಾರೆ, ನೀವು ನಾಯಕರಾಗಬೇಕಂತ ಹೇಳಿದ್ರೆ ನೀವು ಸೇವಕರಾಗಬೇಕು, ಇನ್ನೊಬ್ಬರ ಕಾಲನ್ನ ತೊಳಿಬೇಕು. ಈಗಲೂ ಕೂಡ ಆ ರೀತಿಯಾದ ಸೇವೆಗಳು ನಡೀತದೆ. ನಾನು ಕೇಳ್ಪಟ್ಟಿದ್ದೇನೆ, ನೋಡಿದ್ದೇನೆ ಸಹ. ವರ್ಷಕ್ಕೊಮ್ಮೆ ಕೆಲವು ಸೇವಕರುಗಳು ಆ ರೀತಿಯ ಕಾಲು ತೊಳೆದು ನಾನು ಕೇಳಿದ್ದೇನೆ. ನನಗನ್ನಿಸ್ತದೆ ಇದು ಒಳ್ಳೆಯ ಪ್ರಾರಂಭ. ಆದರೆ ಇದು ವರ್ಷಕ್ಕೊಮ್ಮೆ ಮಾತ್ರ ಇದ್ರೆ ತೃಪ್ತಿಕರ ಅಲ್ಲ, ಇದು ವರ್ಷವೆಲ್ಲ ಇದ್ರೆ ಎಷ್ಟೋ ಒಳ್ಳೆಯದು. ನಾವು ಬರೀ ಕಾಲು ತೊಳೆಯೋರು ಮಾತ್ರ ಅಲ್ಲ, ಯೇಸು ಸ್ವಾಮಿ ಸಮಯದಲ್ಲಿ ಕಾಲು ತೊಳಿಬೇಕಾದ ಅವಶ್ಯಕತೆ ಇತ್ತು. ಆ ಕೆಲಸ ಯಾರು ಮಾಡಕ್ ರೆಡಿ ಇಲ್ಲ, ಯಾರು ಕೂಡ ಅದನ್ನ ಮಾಡ್ಲಿಕ್ಕೆ ತಗ್ಗಿಸ್ಕೊಳ್ತಾ ಇಲ್ಲ. ಯಾರು ಅದಕ್ಕೆ ಕೈ ಹಾಕದೇ ಇರ್ತಕ್ಕಂಥ ಕೆಲಸಗಳು ಕೆಲವಿದಾವೆ. ಆ ಕೆಲಸಗಳನ್ನ ನಾವು ಮಾಡುವಾಗ ನಾವು ತಗ್ಗಿಸ್ಕೊಳ್ತಾ ಇದ್ದೇವೆ, ನಾವು ನಮ್ಮನ್ನ ಕ್ರಮಪಡಿಸ್ಕೊಳ್ತಾ ಇದ್ದೇವೆ, ನಾವು ಆತನಿಗೆ ಸೇವೆ ಮಾಡ್ತಾ ಇದ್ದೇವೆ. ಇದು ತುಂಬಾ ಮುಖ್ಯ ಪ್ರಿಯರೇ, ಇದು ತುಂಬಾ ಮುಖ್ಯ. ಇದನ್ನ ಮಾಡುವುದಕ್ಕಾಗಿ ನಮ್ಮನ್ನು ಒಪ್ಪಿಸ್ಕೊರೋಣ. ಯೇಸುಸ್ವಾಮಿ ಯಾವ ರೀತಿಯಲ್ಲಿ ಮಾಡಿದ್ರು ಅದೇ ರೀತಿಯಲ್ಲಿ ನಾವು ಮಾಡಲಿಕ್ಕೆ. ಯೇಸು ಎಲ್ಲ ಜ್ಞಾನ, ಎಲ್ಲ ಬಲ, ಎಲ್ಲ ಅಧಿಕಾರವನ್ನು ಹೊಂದಿದ್ದೀನಿ ಅಂತ ತಿಳಿದಿದ್ರೂ ಸಹ ಹೇಗೆ ಆ ಒಂದು ಬೋಗುಣಿನ ತೆಗೆದುಕೊಂಡ್ರು, ಹೇಗೆ ಆ ಒಂದು ಕೈಪವಾಡ ಅಂದ್ರೆ ಟವಲ್ನ ತೆಗೆದುಕೊಂಡ್ರು, ಹಾಗೆ ನಮ್ಮ ನಡುವನ್ನ ಕಟ್ಟಿಕೊಂಡು ನಾವು ಕೂಡ ಬೋಗುಣಿನ ತೆಗೆದುಕೊಳ್ಳೋಣ. ನಾವು ಇತರರಿಗೆ ಸೇವೆ ಮಾಡೋದಕ್ಕೆ ಪ್ರಾರಂಭಿಸೋಣ. ನಾವು ಯಾರಿಗೆ ಸಾಧಾರಣವಾಗಿ ಸೇವೆ ಮಾಡ್ತೀವಿ ಅಂದ್ರೆ ನಮಗಿಷ್ಟ ಆಗಿರೋರಿಗೆ. ನಾವ್ಯಾರನ್ನ ಪ್ರೀತಿಸ್ತೀವೋ ಅವ್ರಿಗೆ ನಾವು ಸೇವೆ ಮಾಡ್ತೀವಿ. ನಮ್ಮದೇ ಆದ ಗ್ರೂಪ್ಗೆ ನಾವು ಸೇವೆ ಮಾಡ್ತೀವಿ. ಸೇವೆ ಯಾರಿಗೆ? ಎಲ್ಲರಿಗೂ ಸಹ. ಯೇಸು ಸ್ವಾಮಿ ಜೊತೆ ಇದ್ದವರು ಯಾರು, ಎಂಥವರು? ಯಾರು ಕೂಡ ಒಳ್ಳೆಯವರಲ್ಲ. ಯೇಸು ಸ್ವಾಮಿ ಜೊತೆಯಲ್ಲಿದ್ದವರು ದ್ರೋಹಿಗಳು. ಯೇಸು ಸ್ವಾಮಿ ಜೊತೆಯಲ್ಲಿ ಇದ್ದಂಥವರು ಪಾಪದಲ್ಲಿದ್ದವರು, ವ್ಯಭಿಚಾರಿಗಳಿದ್ರು, ದರೋಡೆಕೋರರಿದ್ರು, ಟೆರರಿಸ್ಟ್ಗಳು ಇದ್ರು, ಕತ್ತಿಯನ್ನ ಜೊತೆಲೇ ಇಟ್ಟುಕೊಂಡವರಿದ್ರು, ಯೇಸುವನ್ನೇ ಹೈಜಾಕ್ ಮಾಡಿದವರೇ ಇದ್ರು. ಯೂದ ಯಾರು? ಯೇಸುವನ್ನ ಹಿಡ್ಕೊಟ್ಟವನು. ಎಂಥ ಜನಗಳು ಯೇಸುವಿನ ಜೊತೆ ಇದ್ದಾರೆ. ಯೇಸುವಿನ ಹಿಡ್ಕೊಡ್ತಾರೆ ಅಂತ ಯೇಸುವಿಗೆ ಗೊತ್ತು. ಅಂಥವರ ಕಾಲುಗಳನ್ನು ಯೇಸು ತೊಳೆದಿದ್ದಾನೆ. ಯೇಸು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಎಂಬುದಾಗಿ, ನಾನು ಅರಿಯೇ ಎಂಬುದಾಗಿ ಹೇಳಿದಂಥ ಪೇತ್ರನು ಯೇಸುವಿನ ಮುಂದೆ ಇದ್ದಾನೆ. ಯೇಸುವಿಗೆ ಅದು ಗೊತ್ತು ಎಲ್ಲವೂ. ನಾಳೆ ಪೇತ್ರ ಇದನ್ನು ಹೇಳಲಿಕ್ಕಿದ್ದಾನೆ ಗೊತ್ತು. ಆದರೂ ಯೇಸು ಆತನ ಕಾಲುಗಳನ್ನ ತೊಳೆದಿದ್ದಾನೆ. ನಾನು ಆತನ ಗಾಯಗಳಲ್ಲಿ ಬೆರಳಾಕಿ ನೋಡಿದ್ರೆ ನನ್ನ ನಂಬೋದೆಂಬುದಾಗಿ ಡೌಟ್ ಪಟ್ಟಂತಹ ತೋಮನಲ್ಲೇ ಇದ್ದಾನೆ. ತೋಮನನ್ನೂ ಕೂಡ ತೋಮನ ಕಾಲುಗಳನ್ನು ಕೂಡ ತೊಳೆದಿದ್ದಾರೆ. ಪ್ರೇರೆ ಹಾಕಿದ್ರೆ ಇಲ್ಲಿ ನಾವು ಗ್ರಹಿಸಿಕೊಳ್ಳಬೇಕಾದ ಒಂದು ವಿಷಯ, ಅರ್ಥ ಮಾಡಿಕೊಳ್ಳಬೇಕಾದ ಒಂದು ವಿಷಯ, ನಮ್ಮ ರಕ್ಷಕನು, ನಮ್ಮ ಹೀರೋ, ನಮಗೆ ಮಾದರಿಯಾದ ಯೇಸು ತಾನು ತನ್ನ ಸ್ನೇಹಿತರ, ಶಿಷ್ಯರ ಕಾಲುಗಳನ್ನ ಆತನು ತೊಳೆದಿದ್ದಾನೆ. ಇವತ್ತು ಗುರು ಅಂತ ಹೇಳಿಸ್ಕೊಬಿಟ್ರೆ ಅವರು ರಾಜರಂತೆ ಇರ್ಬೇಕಂತ ಬಯಸ್ತಾರೆ. ಇಲ್ಲ, ನೀವೊಂದು ಒಳ್ಳೆ ಗುರು ಆಗಿರಬೇಕಂದ್ರೆ ನೀವು ಸೇವೆ ಮಾಡುವವರಾಗಬೇಕು. ಚರ್ಚಲ್ಲಿ ಸೇವೆ ಪ್ರಾರಂಭವಾಗುವುದೇ ನನ್ನ ಗುರುಗಳು, ನನ್ನ ಆತ್ಮಿಕ ನಾಯಕರು ನನಗೆ ಸೇವೆ ಕೊಟ್ಟದ್ದು ಅಲ್ಲಿಂದಲೇ. ನನ್ನ ಸೇವೆ ಪ್ರಾರಂಭ ಆಗಿದ್ದು ಮೊದಲನೇದಾಗಿ ಪೊರ್ಕೆ ಹಿಡಿಯಕ್ಕೆ ನಂಗೆ ಒಬ್ಬ ನಾಯಕರು ಹೇಳಿದ್ರು, ಪೊರ್ಕೆ ಹಿಡಿಯಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ಮೈಕ್ ಹಿಡಿಯಕ್ಕೆ ಬರಲ್ಲ. ಇವತ್ತು ಸೇವೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಮೈಕ್ ಹಿಡ್ಕೊಳ್ಳೋದೇ ಸೇವೆ ಅಂತ ಅನ್ಕೋಬಿಟ್ಟಿದ್ದಾರೆ. ಇಲ್ಲ ಪ್ರಿಯರೇ, ಪೊರ್ಕೆ ಹಿಡಿಯಕ್ಕೆ ಬರಲಿಲ್ಲ ಅಂದ್ರೆ ಆತ ಮೈಕ್ ಹಿಡಿಯೋದಕ್ಕೆ ಯೋಗ್ಯನಲ್ಲ. ಅದನ್ನ ಹಿಡ್ಕೊಂಡು ಕೆಲಸ ಮಾಡೋದಕ್ಕೆ ಆತನು ತಗ್ಗಿಸಿಕೊಳ್ಳುವವನಾದರೆ ಅವನು ಮೈಕ್ ಹಿಡಿದು ಸೇವೆ ಮಾಡೋಕ್ಕೂ ಅವನು ತಗ್ಗಿಸ್ಕೊಳ್ತಾನೆ, ಅದನ್ನು ಕಲ್ತ್ಕೊಳ್ತಾನೆ. ಹಾಗಿದ್ರೆ ನಾವು ಅಲ್ಲಿಂದ ನನ್ನ ಸೇವೆ ಅಲ್ಲಿಂದ ಪ್ರಾರಂಭವಾಯಿತು. ಸಭೆಯಲ್ಲಿ ಫಸ್ಟ್ ನನ್ನ ಸೇವೆ ಕಸಗೂಡಿಸೋದು, ಪಾತ್ರೆ ತೊಳೆಯೋದು, ಊಟ ಬಡಿಸೋದು, ಅದಾದ ನಂತರ ಚರ್ಚನ್ನ ಶುದ್ಧೀಕರಿಸುವಂಥದ್ದು, ಚರ್ಚಲ್ಲಿ ಚೇರ್ಗಳನ್ನ ಅರೇಂಜ್ ಮಾಡುವಂಥದ್ದು, ಬಂದು ಎಲ್ಲರನ್ನೂ ಉಪಚರಿಸುವಂಥದ್ದು. ಅದಾದ ನಂತರ ನನಗೆ ಸಿಕ್ಕ ಸೇವೆ ಪ್ರಾರ್ಥಿಸುವಂಥದ್ದು, ಇತರರಿಗೋಸ್ಕರವಾಗಿ ಪ್ರಾರ್ಥಿಸುವಂಥದ್ದು.
ಅದಾದ ನಂತರ ದೇವರು ನನಗೆ ಕೊಟ್ಟಂಥ ಸೇವೆ ಆರಾಧನಾ ತಂಡದಲ್ಲಿ ಒಂದು ಮೂಲೆಯಲ್ಲಿ ನಿಂತು ಆಡುವಂತಹ ಒಂದು ಸೇವೆ. ಅದಾದ ನಂತರ ದೇವರು ನನ್ನ ಮತ್ತೊಂದು ಹಂತದಲ್ಲಿ ಕರ್ಕೊಂಡು ಹೋದ್ರು. ಹಳ್ಳಿಗಳಿಗೆ ಹೋಗಿ ಇನ್ನೊಬ್ರು ಸೇವೆ ಮಾಡುವಂಥವ್ರ ಜೊತೆಯಲ್ಲಿ ಸಪೋರ್ಟಿವ್ ಆಗಿ ಹೋಗಿ ನಾನು ಅವ್ರ ಜೊತೆ ನಿಂತೆ. ಆದರೆ ಈಗ ದೇವರು ಅದೇ ಹಂತದಲ್ಲಿ ಇಡಲಿಲ್ಲ. ಹಂತದಿಂದ ಹಂತಕ್ಕೆ ದೇವರನ್ನ ಕರ್ಕೊಂಡು ಹೋಗಿದ್ದಾರೆ. ಈಗ ನಾನು ಅನೇಕ ಬ್ರಾಂಚ್ಗಳಲ್ಲಿ ಸೇವೆ ಮಾಡುವನಾಗಿದ್ದೇನೆ. ಅನೇಕ ಹಳ್ಳಿಗಳಿಗೆ ದೇವರು ನನ್ನ ಕರೆದೊಯ್ತಾ ಇದ್ದಾರೆ. ಒಂದು ತಿಂಗಳಲ್ಲಿ 30ಕ್ಕಿಂತಲೂ ಹೆಚ್ಚು ಹಳ್ಳಿಗಳಿಗೆ ನಾನು ಭೇಟಿ ಕೊಡ್ತಾ ಇದ್ದೇನೆ. ಆ ಹಳ್ಳಿಗಳಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ದೇವರ ಆ ರೀತಿಯೆಲ್ಲ ನಾನು ಉಪಯೋಗಿಸಿದರೆ ಕಾರಣ ಎಷ್ಟೇ ನನಗನ್ನಿಸ್ತದೆ, ದೇವರು ಈ ಸೇವೆ ಮಾಡೋದ್ರ ಮೂಲಕ ನನ್ನನ್ನು ಶಿಸ್ತುಪಡಿಸಿದ್ರು. ಈಗಲೂ ಕೂಡ ನಾನು ಈ ಥರ ಸೇವೆಗಳನ್ನ ಮಾಡ್ತಿದ್ದೀನಿ, TV ಪ್ರೋಗ್ರಾಮ್ ಮಾಡ್ತಿದ್ದೀನಿ ಅಂತ ಹೇಳಿ ನನ್ನನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನಾನು ಇಷ್ಟಪಡೋದಿಲ್ಲ. ಬದಲಾಗಿ ನನಗೆ ಸಣ್ಣ ಕೆಲಸ ಕೊಟ್ಟರು ಕೂಡ ಮಾಡಲಿಕ್ಕೆ ನಾನು ತಯಾರಾಗಿದ್ದೇನೆ. ನನ್ನ ಸಹೋದರರು, ನನ್ನ ಸಭೆಯ ಜನಗಳು ಅದಕ್ಕೆ ಅವರು ಸಾಕ್ಷಿಗಳಾಗಿದ್ದಾರೆ. ನಾನು ಈಗಲೂ ನನ್ನ ಸಭೆಯ ಕಸ ಗುಡಿಸ್ಲಿಕ್ಕೂ ನಾನು ಸಿದ್ಧನಿದ್ದೇನೆ. ನನ್ನ ಸಭೆಯಲ್ಲಿ ಟಾಯ್ಲೆಟ್ ತೊಳಿಲಿಕ್ಕೂ ನಾನು ಸಿದ್ಧನಿದ್ದೇನೆ. ಯಾವ ಕೆಲಸ ಕೊಟ್ಟರು ನಾನು ಮಾಡಲಿಕ್ಕೆ ಸಿದ್ಧನಿದ್ದೇನೆ. ನಾನು ಇದನ್ನು ಯಥಾರ್ಥವಾಗಿ ಹೇಳ್ತಾ ಇದ್ದೇನೆ. ಈ ಸೇವೆ ನನಗೆ ಈ ಸೇವೆಯ ರಹಸ್ಯ ಗೊತ್ತಾಯಿತು. ನಾನು ಯಾವಾಗ ಅದನ್ನೆಲ್ಲವನ್ನು ಮಾಡ್ತೀನೋ ಅದು ನನ್ನ ಕರ್ತನ, ನನ್ನ ಒಡೆಯನ ಹೃದಯವನ್ನು ಸಂತೋಷಪಡಿಸ್ತದೆ. ಆತನ ಕೃಪೆನ ನಾನು ಹೊಂದಿಕೊಳ್ಳುವುದಕ್ಕೆ ಒಂದು ಒಳ್ಳೆ ಮಾರ್ಗ ಅದಾಗಿದೆ. ಯಾಕೆಂದ್ರೆ ನಾನು ಹೇಳ್ತಾ ಇದ್ದೇನೆ, ಯಾರು ತಮ್ಮನ್ನು ತಗ್ಗಿಸ್ಕೊಳ್ತಾರೋ ಅವರಿಗೆ ಆತನ ಕೃಪೆಯನ್ನು ಕೊಡುವ ಆತನಾಗಿದ್ದಾನೆ ಪ್ರಿಯರೇ. ಸಾಧ್ಯ ಆದರೆ ನಾವಿರುವ ಮನೆಗಳಲ್ಲಿ ನಮ್ಮನ್ನು ತಗ್ಗಿಸ್ಕೊಳ್ಬೋದಲ್ಲ, ನಮ್ಮ ತಂದೆ ತಾಯಿಗಳ ಬಳಿಯಲ್ಲಿ ನಾವು ತಗ್ಗಿಸ್ಕೊಳ್ಬೋದಲ್ಲ. ನಾನು ಯಾವ ಸೇವೆಯಲ್ಲಿ ಇದ್ದೀನಿ ಬ್ರದರ್, ನಾನೇ ತಗ್ಗಿಸ್ಕೊಳ್ಳಿ? ನಿಮ್ಮ ಮನೆಯಲ್ಲಿ ತಗ್ಗಿಸಿಕೊಳ್ಳ್ರಿ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನೀವು ತಗ್ಗಿಸಿಕೊಳ್ಬಹುದಲ್ಲ. ಇತರರಿಗೋಸ್ಕರ ಇತರಿಗೆ ಅವ್ರು ಮಾಡಬೇಕಾದ ಕೆಲಸ ನೀವು ಅವರಿಗೆ ಮಾಡಿಕೊಡಬಹುದಲ್ಲ. ಇದು ಅನೇಕರನ್ನು ಆಕರ್ಷಿಸ್ತದೆ. ಜಗತ್ತೇ ಕಂಡ ಅನೇಕ ನಾಯಕರುಗಳಲ್ಲಿ ಒಬ್ಬ ಉತ್ತಮ ನಾಯಕ ಆತ ಯಾರಂದ್ರೆ ಯೇಸು ಕ್ರಿಸ್ತನೇ. ಯಾಕಂತ ಹೇಳಿದ್ರೆ ಆತನು ತನ್ನನ್ನು ತಗ್ಗಿಸಿಕೊಂಡನು. ಯಾವಾಗಲೂ ಆತನು ತಗ್ಗಿಸಿಕೊಳ್ಳೋದಕ್ಕೆ ಸಿದ್ಧನಾಗಿದ್ದನು. ಹಾಗೆ ಈ ಜಗತ್ತು ಕಂಡ ಒಬ್ಬ ನಾಯಕಿ ಯಾರಂತ ಹೇಳಿದ್ರೆ ಮದರ್ ತೆರೆಸಾ. ಕಾರಣ ಆಕೆ ಸೇವೆ ಮಾಡುವುದರಲ್ಲಿ ಯಾರಿಗೆ ಸೇವೆ ಮಾಡಿದ್ರು? ಚೆನ್ನಾಗಿದ್ದವರಿಗೆಲ್ಲ, ಯಾರೂ ಮುಟ್ಟದ, ಹತ್ತಿರಕ್ಕೆ ಹೋಗದ ಕುಷ್ಠರೋಗಿಗಳನ್ನ, ಅನೇಕ ರೀತಿಯಾದ ರೋಗಿಗಳನ್ನ, ಕೈ ಬಿಡಲ್ಪಟ್ಟವ್ರನ್ನ, ಅನಾಥರನ್ನ ಸೇರಿಸಿಕೊಂಡು ಅವರಿಗೆ ಸೇವೆ ಮಾಡುವುದಕ್ಕೆ ಪ್ರಾರಂಭಿಸಿದ್ರು. ಕುಷ್ಠರೋಗಿಗಳ ಹತ್ರಕ್ಕೆ ತಕ್ಕೊಳ್ಳೋದೇ ಇಲ್ಲ ನಾವು. ಸಾಧಾರಣವಾಗಿ ಅವರ ಗಾಯಗಳನ್ನ ತೊಳೆಯೋದು, ಅವ್ರನ್ನ ಸೇರಿಸ್ಕೊಳ್ಳೋದು, ಅವರಿಗೆ ಊಟ ಮಾಡಿಸೋದು, ಅವರಿಗೆ ಸೇವೆ ಮಾಡೋದು ಎಂತಹ ಸೌಭಾಗ್ಯ ಪ್ರಿಯರೇ. ಇವತ್ತು ಕೂಡ ಅವರ ಹೆಸರು ಅನೇಕರಿಗೆ ಗೊತ್ತು. ಯಾರು? ಮದರ್ ತೆರೇಸಾ ಎಂಬಂತ ಸೇವಕರು ಅನೇಕರಿಗೆ ಗೊತ್ತು. ಮದರ್ ತೆರೇಸಾ ಅವರು ಸತ್ತಾಗ ಆ ಒಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅವರೊಬ್ಬ ಕಮ್ಯುನಿಸ್ಟ್ ಸರ್ಕಾರದ ಕಮ್ಯುನಿಸ್ಟ್ ವ್ಯಕ್ತಿ ಆಗಿದ್ರು. ಯಾವ ದೇವರನ್ನು ನಂಬದವರು, ಒಬ್ಬ ನಾಸ್ತಿಕ, ಧರ್ಮಕ್ಕೆ ಸಂಬಂಧಪಡದ ಒಬ್ಬ ವ್ಯಕ್ತಿ. ಆದರೆ ಮದರ್ ತೆರೇಸಾ ಅವರು ಸತ್ತಾಗ ಈ ಪಶ್ಚಿಮ ಬಂಗಾಳದಲ್ಲಿ ಅವರು CM ಆಗಿದ್ದ ಕೆಲಸ ಮಾಡ್ತಿದ್ದ ಸಮಯದಲ್ಲಿ ಅವರು ಬಂದು ಅವರ ಮೇಲೆ ಆ ವರ್ಣದ ಧ್ವಜವನ್ನು ಅವರ ಮೇಲೆ ಹಾಕಿ ಅವರಿಗೆ ಶವ ಸಂಸ್ಕಾರ ನಡೆಸಲ್ಪಡುತ್ತೆ. ಆದರೆ ಇವರು ಈ ಧಾರ್ಮಿಕ ವ್ಯಕ್ತಿಯಾದಂತಹ ಮದರ್ ತೆರೇಸಾ ಅವರ ಶವ ಸಂಸ್ಕಾರಕ್ಕೆ ಬರ್ತಾರೆ. ಯಾವ ಧರ್ಮಕ್ಕೂ ಸಂಬಂಧಪಡದ ಈ ವ್ಯಕ್ತಿ ಅವರ ಶವ ಸಂಸ್ಕಾರಕ್ಕೆ ಬರ್ತಾರೆ. ಅಷ್ಟು ಗೌರವಿಸಿದಂತಹ ಒಬ್ಬ ವ್ಯಕ್ತಿ, ಅಷ್ಟು ಗೌರವವನ್ನು ಹೊಂದಿಕೊಂಡಂತಹ ಒಬ್ಬ ವ್ಯಕ್ತಿ. ಕಾರಣ ಅವರು ಸೇವೆ ಮಾಡುವವರಾಗಿದ್ರು. ದೇವರವ್ರನ್ನ ಮೇಲೆತ್ತಿಟ್ರು, ಎಲ್ಲರಿಗೆ ತೋರಿಸಿದ್ರು. ಒಂದು ನಮಗೆ ಚೆನ್ನಾಗಿ ಅರ್ಥ ಆಗ್ಬೇಕಾಗಿದೆ, ನಾವೆಷ್ಟು ಕೆಳಗೆ ತಗ್ಗಿಸಿಕೊಳ್ಳುತ್ತೇವೋ ಅಷ್ಟು ದೇವರು ನಮ್ಮನ್ನ ಮೇಲಿಡುವವನಾಗಿದ್ದಾನೆ. ನಾವೆಷ್ಟು ಮೇಲಿರಲಿಕ್ಕೆ ಇಷ್ಟಪಡ್ತೀವೋ ದೇವರ ಅಷ್ಟೇ ನಮ್ಮನ್ನ ಕೆಳಗೆ ಹಾಕ್ಬಿಡ್ತಾರೆ. ಈ ನಿಯಮ ಯಾವುದೇ ಕಾರಣಕ್ಕೂ ಬದಲಾಗೋದೇ ಇಲ್ಲ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 6, 7, 8, 9 ವಚನಗಳಲ್ಲಿ ಯೇಸು ಕ್ರಿಸ್ತನು ಎಲ್ಲಾ ಮನುಷ್ಯರಿಗಿಂತಲೂ ಕೆಳಗೆ ತಗ್ಗಿಸಿಕೊಂಡನು, ದಾಸನ ಸ್ವರೂಪವನ್ನು ಧರಿಸಿಕೊಂಡನು. ಆತನು ಶಿಲುಬೆ ಮರಣವನ್ನಾದ್ರೂ ಹೊಂದುವಷ್ಟು ತಗ್ಗಿಸಿಕೊಂಡನು. ಶಿಲುಬೆ ಮರಣ ಅಂದ್ರೆ ದೇಶ ಭ್ರಷ್ಟರಿಗೆ, ದೇಶ ದ್ರೋಹಿಗಳಿಗೆ ಕೊಡುವಂತಹ ಒಂದು ಮರಣ. ಆದ್ರೆ ಯೇಸು ಅದನ್ನ ಸಹಿಸಿಕೊಂಡ್ರು. ದೇವರ ಸ್ವರೂಪನ ಬಿಟ್ಬಿಟ್ಟು ಬಂದ್ರು, ಎಲ್ಲವನ್ನ ತ್ಯಜಿಸಿ ಬಂದ್ರು. ಏನೇ ತ್ಯಜಿಸಿ ಬಂದ್ರು, ಏನೇ ಬಿಟ್ಬಿಟ್ಟು ಬಂದ್ರು ಸಹ, ಎಲ್ಲವನ್ನ ಬಿಟ್ಟು ಬಂದ್ರು. ಯೇಸುಸ್ವಾಮಿ ಅದ್ರ ಕುರಿತಾಗಿ ಚಿಂತಿಸಲಿಲ್ಲ. ಎಲ್ಲವನ್ನ ತ್ಯಜಿಸಿ ಬಂದ್ರು, ಎಲ್ಲವನ್ನ ಬಿಟ್ಟು ಬಂದ್ರು. ಏನಾಯ್ತು? ದೇವರು ಮರ್ತ್ಯ, ಪಾತಾಳ,
ಪಾತಾಳ ಲೋಕದಲ್ಲಿ, ಭೂಲೋಕದಲ್ಲಿ, ಪರಲೋಕದಲ್ಲಿ, ಎಲ್ಲ ಲೋಕಗಳಿಗಿಂತಲೂ ಮೇಲಾದ ನಾಮವನ್ನು ಆತನಿಗೆ ಕೊಟ್ಬಿಟ್ರು. ಎಲ್ಲ ನಾಮಗಳು ಆತನ ಮುಂದೆ ಅಡ್ಡ ಬೀಳಲೇಬೇಕು. ಎಲ್ಲ ನಾಲಿಗೆಗಳು ಆತನನ್ನು ಒಡೆಯ ರಕ್ಷಕ ಎಂಬುದಾಗಿ ಹೇಳಬೇಕು. ಎಲ್ಲ ಜನಾಂಗಗಳು ಆತನನ್ನು ಒಡೆಯ ರಕ್ಷಕ ಎಂಬುದಾಗಿ ಹೇಳುವಂತೆ ಆತ ನಾಮವನ್ನು ಮೇಲಾದ ನಾಮವಾಗಿ ದೇವರಿಗೆ, ಯೇಸುವಿಗೆ ಕೊಡಲ್ಪಟ್ಟದೆ. ಇವತ್ತು ಕೂಡ ಪ್ರಿಯರೇ, ಹಾಗಿದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ, ದೇವರು ನಿಮ್ಮನ್ನು ಉತ್ತಮವಾದ ಸ್ಥಳದಲ್ಲಿ ಇಡಬೇಕು. ನಿನಗೆ ಪ್ರಮೋಷನ್ ಬೇಕು, ತಗ್ಗಿಸಿಕೋ. ಮತ್ತೊಬ್ಬರಿಗೆ ಸೇವೆ ಮಾಡು, ಮತ್ತೊಬ್ಬರಿಗೆ ಸೇವೆ ಮಾಡು. ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸು, ನಿನ್ನ ತಂದೆ ತಾಯಿಗಳಿಗೆ ಸೇವೆ ಮಾಡು. ನೀನು ಬಹುಕಾಲ ಬಾಳ್ತಿ, ಹೆಚ್ಚಿಸಲ್ಪಡ್ತಿ, ನೀನು ಗೌರವಿಸಲ್ಪಡ್ತಿ. ಈ ದಿವಸ ಅನೇಕ ಸಹೋದರರು, ಅನೇಕ ಯೌವನ ಸಹೋದರರು ಮನೆಯಲ್ಲಿ ತಮ್ಮ ತಂದೆ ತಾಯಿಗಳಿಗೆ ಸೇವೆ ಮಾಡೋದಕ್ಕೆ ಅವ್ರಿಗೆ ಇಷ್ಟವಿಲ್ಲದೆ ಇರೋದ್ರಿಂದ ನಾನು ನೋಡ್ತಾ ಇದ್ದೇನೆ, ಅವರು ಅಲೆಯುವ ಪರಿಸ್ಥಿತಿಯಲ್ಲಿದ್ದಾರೆ. ಕೆಲವರು ಕೆಲಸ ಇಲ್ಲದೆ ಕಷ್ಟಪಡುವವರು ಇದ್ದಾರೆ. ಪ್ರಿಯರಾಗಿದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ವಿಷಯ ನಮಗಿದೆ. ಇದು ಪರಲೋಕದ ನಿಯಮ, ಬದಲಾಗದ ಒಂದು ನಿಯಮ. ನಾವು ಸೇವೆ ಮಾಡುವುದಾದ್ರೆ, ನಾವು ತಗ್ಗಿಸಿಕೊಳ್ಳುವುದಾದ್ರೆ ನಾವು ಆಶೀರ್ವದಿಸಲ್ಪಡ್ತೇವೆ, ಆತ್ಮಿಕವಾಗಿ ಬೆಳೆಯುವುದಕ್ಕೆ ಪ್ರಾರಂಭಿಸ್ತೇವೆ. ತಗ್ಗಿಸಿಕೊಳ್ಳುವುದು ಒಂದು ಒಳ್ಳೆಯ ಸಂಗತಿ. ಇದು ನಮ್ಮನ್ನು ಸರಿಪಡಿಸ್ತದೆ, ತಿದ್ದುತ್ತದೆ, ಮಾರ್ಪಡಿಸ್ತದೆ. ಸಾಧ್ಯ ಆದರೆ ಇದಕ್ಕೆ ಅವಕಾಶಗಳೆಲ್ಲಾದರೂ ಸಿಕ್ಕುತ್ತೋ ಯಾವಾಗಲೂ ಹುಡುಕೋದಕ್ಕೆ ನಾವು ಪ್ರಾರಂಭಿಸೋಣ. ಸಭೆಯಲ್ಲಿ ಯಾರೋ ಒಬ್ರು ಬಂದು ನನಗೆ ಈ ಕೆಲಸ ಕೊಟ್ಟರೆ ಮಾಡ್ಬೇಕಂತ ಹೇಳಿ ಯೋಚಿಸೋದು ಬೇಡ, ನಾವಾಗಿ ಮಾಡೋಣ. ನಮ್ಮ ಚರ್ಚ್ಗಳಲ್ಲಿ ಈ ಕೆಲಸಗಳನ್ನ ನಾವು ಮಾಡೋಣ, ನಮ್ಮ ಆಲಯಗಳಲ್ಲಿ ಈ ಕೆಲಸಗಳನ್ನ ನಾವು ಮಾಡೋಣ, ನಮ್ಮ ಮನೆಗಳಲ್ಲಿ ಈ ಕೆಲಸಗಳನ್ನ ನಾವು ಮಾಡೋಣ. ನಾವು ಕೆಲಸ ಮಾಡುವಂಥ ಆಫೀಸ್ಗಳಲ್ಲಿ, ನಾವು ಕೆಲಸ ಮಾಡತಕ್ಕಂಥ ಸ್ಥಳಗಳಲ್ಲಿ ನಾವು ತಗ್ಗಿಸಿಕೊಳ್ಳೋಣ. ಮತ್ತೊಬ್ಬರಿಗೆ ನಾವೇ ಸಹಾಯ ಮಾಡೋಣ, ಮತ್ತೊಬ್ಬರಿಗೆ ನಾವೇ ಸೇವೆ ಮಾಡೋಣ. ಮತ್ತೊಬ್ಬರಿಗೆ ನಾವು ಯಾವುದಾದ್ರೂ ಫಂಕ್ಷನಿಗೆ ಹೋದರೆ ಅಲ್ಲಿ ಬಫೆ ಸಿಸ್ಟಮ್ ಇದ್ದರೆ, 2 ಪ್ಲೇಟ್ ತೊಗೊಂಡು ಬರೋಂಥ ಆಪ್ಷನ್ ಇದ್ದರೆ, 2 ಪ್ಲೇಟ್ನ ನಾವು ಯಾರಿಗೆ ತೊಗೊಂಡು ಬಂದು ಕೊಡ್ತೀವಿ? ಸಾಧಾರಣವಾಗಿ ನಮಗಿಷ್ಟ ಆದಂಥ ವ್ಯಕ್ತಿಗೆ, ನಮಗೆ ಬೇಕಾದ ವ್ಯಕ್ತಿಗೆ ತೆಗೆದುಕೊಂಡು ಬಂದು ಕೊಡ್ತೀವಿ. ಅದೇ ನಾವು ನಮಗಿಷ್ಟ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗೆ ನಾವು ಕೊಡ್ತೇವೋ? ಇಲ್ಲ ಪ್ರಿಯರೇ, ನಾವಿಷ್ಟ ಆಗುವಂಥ ವ್ಯಕ್ತಿಗೆ ಮಾಡುವ ಸೇವೆ ಅದು ಸೇವೆಯೇ ಅಲ್ಲ. ನಮಗೆ ನಮ್ಮ ಶತ್ರುಗಳಿಗೂ ನಾವು ಸೇವೆ ಮಾಡಬೇಕು. ನಮ್ಮನ್ನು ನಾವು ತಿಳಿಯದ ಜನಗಳಿಗೂ ನಾವು ಸೇವೆ ಮಾಡಬೇಕು. ದೇವರಿದನ್ನು ಬಯಸುವ ಆತನಾಗಿದೆ. ನಿಮ್ಮ ನೆರೆಯವರನ್ನು ನೀವು ಪ್ರೀತಿಸ್ರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾರು ನಮ್ಮ ನೆರೆಯವರು? ಇದಕ್ಕೊಂದು ಯೇಸುಸ್ವಾಮಿ ಒಂದು ಕಥೆನ ಸಹ ಹೇಳ್ತಾರೆ. ಏನಂತೆ ಆ ಕತೆ? ಸಮಾರ್ಯದವನ ಕತೆ. ಆ ಸಮಾರ್ಯದವನು ದೂರದಿಂದ ನೋಡಿ ಆ ಯಹೂದ್ಯ ಗಾಯಗಳಿಂದ, ರಕ್ತ ಸೋರುವ ಗಾಯಗಳಿಂದ ಆತ ಬಿದ್ದು ನರಳುವುದನ್ನು ನೋಡಿ ಆತ ದೂರದಿಂದ ಬಂದು ಹತ್ತಿರಕ್ಕೆ ಬಂದು ಆತನ ಕನಿಕರಿಸಿ, ಆತನ ಪ್ರೀತಿಸಿ, ಆತನ ಗಾಯವನ್ನು ಕಟ್ಟಿ, ಆತನ ಸ್ವಂತ ಕತ್ತೆಯಲ್ಲಿ ಕೂರಿಸ್ಕೊಂಡು ಛತ್ರ ಕರ್ಕೊಂಡೋಗಿ ಸೇರಿಸಿ ಎಂತಹ ಸೇವೆ ಮಾಡಿದ್ದ ನೋಡ್ರಿ. ಅಲ್ಲಿದ್ದ ಆ ಲೇವಿ, ಈ ಸೇವೆ ಮಾಡಬೇಕೆಂದೇ ನೇಮಿಸಲ್ಪಟ್ಟ ಲೇವಿ, ಈ ಸೇವೆಯನ್ನು ಮಾಡಬೇಕೆಂದಾಗೆ ನೇಮಿಸಲ್ಪಟ್ಟ ಯಾಜಕ ಆ ಸೇವೆ ಮಾಡ್ತಾ ಇಲ್ಲ. ಅಲ್ಲಿರ್ತಕ್ಕಂತಹ ಯಾರು ಅಲ್ಲಿ ಬರ್ತಿದ್ದಂತಹ ಸಮಾರ್ಯದವನು ಆ ಸೇವೆ ಮಾಡಿದ್ದಾನೆ. ಆ ಸಮಾರ್ಯದವನನ್ನ ಒಳ್ಳೆಯವನೆಂದು ಆತನು ಬಯಸಿ ಯೇಸುಸ್ವಾಮಿ ತೋರಿಸ್ಕೊಟ್ಟಿದ್ದಾನೆ. ಒಳ್ಳೆಯವನಾಗಿ ಆತನು ತೋರಿಸ್ಕೊಟ್ಟಿದ್ದಾನೆ. ಪ್ರಿಯರೇ, ನಮ್ಮೆಲ್ಲರಿಗೂ ಒಂದು ಅವಕಾಶ. ಇವತ್ತು ಗಾಯಪಟ್ಟವರು ಅನೇಕರಿದ್ದಾರೆ, ರಕ್ತ ಸೋರುವವರು ಅನೇಕರಿದ್ದಾರೆ, ಕೈ ಬಿಡಲ್ಪಟ್ಟವರು ಅನೇಕರಿದ್ದಾರೆ. ನಾವು ಅವ್ರಿಗೆ ಸೇವೆ ಮಾಡುವಾಗ ನಾವು ಯೇಸುವಿಗೆ ಸೇವೆ ಮಾಡುವರಾಗಿ. ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಯಾರಾದರೂ ನೀರ ಬಾಯಾರಿಕೆಯಿಂದಿದ್ದಾರೋ ಅವ್ರಿಗೆ ನೀರು ಕೊಡ್ರಿ, ಹಸುವೆಂದಿದ್ದಾರೋ ಅವರಿಗೆ ಊಟಕ್ಕೆ ಕೊಡ್ರಿ, ಬಟ್ಟೆ ಇಲ್ಲದಿದ್ದಾರೋ ಅವ್ರಿಗೆ ಬಟ್ಟೆಯನ್ನು ಕೊಡ್ರಿ, ಸೆರೆಯಲ್ಲಿದ್ದಾರೋ ಅವ್ರನ್ನ ನೋಡ್ರಿ, ಯಾರೋ ಬಾಧೆ ಪಡುವವರಾಗಿ ಅನಾರೋಗ್ಯದಲ್ಲಿದ್ದಾರೋ ಅವ್ರನ್ನ ಸಂತೈಸ್ರಿ, ಅವ್ರನ್ನ ಸಾಧ್ಯ ಆದರೆ ಅವ್ರ ಬಳಿಗೆ ಹೋಗಿ ಅವ್ರನ್ನ ಆಧರಿಸ್ರಿ, ಅವ್ರಿಗೆ ಪ್ರಾರ್ಥಿಸ್ರಿ. ಮನೆ ಇಲ್ಲದೆ ಇದ್ದಾರೆ, ಆಶ್ರಯ ಇಲ್ಲದೆ ಇದ್ದಾರೋ ಅವ್ರನ್ನ ಸೇರಿಸ್ಕೊಳ್ರಿ. ನೀವೀಗ ಯಾರಿಗೆ ಮಾಡ್ತಿರೋ ಈಗ ನೀವು ನನಗೇ ಮಾಡಿದ ಹಾಗಾಯಿತು. ಈ ಸೇವೆ ಮಾಡುವಾಗ ನಾವು ಮನುಷ್ಯರಿಗೆ ಬದಲಾಗಿ ಆ ಮನುಷ್ಯನಲ್ಲಿರ್ತಕ್ಕಂಥ ದೇವರ ಸ್ವರೂಪಕ್ಕೆ, ಅಂದರೆ ದೇವರಿಗೇ ಮಾಡಿದ ಹಾಗಾಯಿತು. ಈ ಸೇವೆ ನಮ್ಮನ್ನು ಶುದ್ಧೀಕರಿಸ್ತದೆ, ಈ ಸೇವೆ ನಮ್ಮನ್ನು ಕ್ರಮಪಡಿಸ್ತದೆ, ಈ ಸೇವೆ ನಮ್ಮನ್ನು ದೇವರಿಗೆ ಉತ್ತಮವಾದ ವ್ಯಕ್ತಿಯಾಗಿ ತೋರಿಸ್ತದೆ, ಮೆಚ್ಚುಗೆ ಆದ ವ್ಯಕ್ತಿಯಾಗಿ ದೇವರಿಗೆ ತೋರಿಸ್ತದೆ.